ನಮಸ್ಕಾರ ಸ್ನೇಹಿತರೆ, ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ. ನಾನಿವತ್ತು ಈ ಕರ್ನಾಟಕ ಸರ್ಕಾರದಿಂದ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳಿಗೆ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೀನಿ. ಏನಪ್ಪ ಮಾಹಿತಿ ಅಂತಂದರೆ, ಬಹಳಷ್ಟು ಜನ ಎಲ್ಲ ಏನು ಮಾಡ್ತಾರೆ ಅಂದರೆ ತಮ್ಮ ಮಕ್ಕಳನ್ನ ಬೇರೆಯವರಿಗೆ ಸ್ಕೂಲ್ಗೆ ಹಾಕಿರ್ತಾರೆ. ನಾನು ಹೇಳ್ತಾ ಇರೋದು 10ನೇ ಕ್ಲಾಸ್ ಕೆಳಗಡೆ, ಅಂದರೆ 5, 6, 7, 8, 9, 10 ಈ ಒಂದು ವಿದ್ಯಾರ್ಥಿಗಳಿಗೆ ಬೇರೆ ಊರಲ್ಲಿ ಸ್ಕೂಲ್ಗೆ ಹಾಕಿರ್ತೀವಿ. ಅವರಿಗೆ ಊರಿಗೆ ಅಲ್ಲೇ ಸ್ಕೂಲಿಗೆ ಹೋಗಿ ಬರೋಕ್ಕೆ ಬಸ್ಸಿನ ವ್ಯವಸ್ಥೆ, ಆಮೇಲೆ ಅವ್ರು ಯಾರೋ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ಮಾಮ ಇಂಥವ್ರ ಮನೆಯಲ್ಲಿ ಉಳ್ಕೊಂಡು ಸಿಟಿಯಲ್ಲಿ ಓದ್ತವ್ರೆ ಅಂಥವರು. ಹಾಸ್ಟೆಲ್ ಸಿಕ್ಕರೆ ಚೆನ್ನಾಗಿತ್ತು, ಯಾವಾಗ ಬಿಡ್ತಾರೋ ಅಪ್ಲಿಕೇಶನು, ಯಾವಾಗ ನಾವು ಅಪ್ಲಿಕೇಶನ್ ಹಾಕೋದು, ಏನಾಗುತ್ತೋ ಅಂತೇಳಿ ಯೋಚನೆ ಮಾಡ್ತಾಯಿದ್ದೀರಾ. ಅಂಥವ್ರು ನಿಮ್ಮದು ಅಣ್ಣ ತಮ್ಮ ತಂಗಿ ಅಕ್ಕ ಯಾರೇ ಆಗಲಿ, ನಿಮ್ಮ ಮಕ್ಕಳು ಯಾರೇ ಆಗಲಿ, ಅಂಥವ್ರಿಗೆ ಏನಾದರೂ ನೀವು ಹಾಸ್ಟೆಲ್ ಸೇರಿಸ್ಬೇಕು ಅಂತ ಏನಾದರೂ ನೀವು ಅಂದ್ಕೊಂಡಿದ್ರೆ, ಅಂಥವ್ರು ಏನಾರು ಅನ್ಕೋತಾ ಇದ್ದರೆ, ಅಂಥವರಿಗೆ ಈ ಒಂದು ಮಾಹಿತಿ ಅವ್ರಿಗೆ ತಿಳಿಸ್ರಿ. ಹಾಸ್ಟೆಲ್ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಒಂದು ಅಪ್ಲಿಕೇಶನ್ ಯಾವಾಗಲಿಂದ ಸ್ಟಾರ್ಟ್ ಆಗುತ್ತೆ, ಯಾವ ಥರ ಏನಿದೆ ಪ್ರೊಸೀಜರ್ ನೋಡೋಣ ಬನ್ನಿ. ನೋಡ್ಬೋದು ಸ್ನೇಹಿತರೆ, ನೀವು ಇಲ್ಲಿ ಕರ್ನಾಟಕ ಸರ್ಕಾರ ಕರ್ನಾಟಕ ಸರ್ಕಾರದವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ನೋಡಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯುಕ್ತರ ಕಚೇರಿ ನಂಬರ್ 16 ಡಿ 3ನೇ ಮಹಡಿ, ಡಿ ದೇವರಾಜು ಅರಸು ಭವನ, ಮಿಲ್ಲರ್ಸ್ ಟ್ಯಾಂಕ್ ಬೇಡ್ ಏರಿಯಾ, ವಸಂತ ನಗರ, ಬೆಂಗಳೂರು 62. ದಿನಾಂಕ ನೋಡ್ಬೋದು 26/6/2024 ಈ ಒಂದು ಆದೇಶ ಹೊರಡಿಸಿದ್ದಾರೆ. ಏನಪ್ಪ ಆದೇಶ ಅಂತಂದರೆ ನೋಡ್ಬೋದು ನೀವು ಇಲ್ಲಿ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳ ಪ್ರವೇಶಕ್ಕೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನ. ಅಂದರೆ ನಿಮ್ದು 10ನೇ ಕ್ಲಾಸ್ಗಿನ್ನ ಕೆಳಗಡೆ ಏನು ನಿಮ್ಮ ಮಕ್ಕಳು ಸ್ಕೂಲಲ್ಲಿ ಓದ್ತಾ ಇದ್ದಾರೋ, ಅಂಥವರಿಗೆ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ನೋಡಿ, ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ಅಲ್ಲ, ಮೆಟ್ರಿಕ್ ಪೂರ್ವ ಅಂದರೆ ಲಾಸ್ಟ್ 10ನೇ ಕ್ಲಾಸ್ ಗಂಟ, 10ನೇ ಕ್ಲಾಸ್ ಹಿಡ್ಕೊಂಡು ಕೆಳಗಡೆ ಮೆಟ್ರಿಕ್ ಪೂರ್ವ ಅಂದರೆ, ಮೆಟ್ರಿಕ್ ನಂತರ ಅಂದರೆ 10ನೇ ಕ್ಲಾಸ್ ಮೇಲ್ಗಡೆ ಆ ಥರ ಇರುತ್ತೆ. ಮೆಟ್ರಿಕ್ ಪೂರ್ವ ಅಂದರೆ ಲಾಸ್ಟ್ 10ನೇ ಕ್ಲಾಸ್ ಗಂಟ ಇದು ಈ ಒಂದು ಹಾಸ್ಟೆಲು. ಬಾಲಕ ಮತ್ತು ಬಾಲಕಿಯರು ಅಂದರೆ ಇಲ್ಲಿ ಹುಡುಗರು ಬರ್ತಾರೆ ಮತ್ತು ಹುಡುಗಿಯರು ಇಬ್ಬರಿಗೂ ಕೂಡ ಇಲ್ಲಿ ಅಪ್ಲಿಕೇಶನ್ ಹಾಕೋಕ್ಕೆ ಒಂದು ಚಾನ್ಸ್ ಇದೆ. ವಿದ್ಯಾರ್ಥಿ ನಿಲಯಗಳಲ್ಲಿ ಪ್ರವೇಶಕ್ಕಾಗಿ ಹೊಸದಾಗಿ ಪ್ರವೇಶ ಬಯಸುವ ಪ್ರವರ್ಗ 1, ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಇತರೆ ಜನಾಂಗಗಳಿಗೆ ಸೇರಿದ ವಿದ್ಯಾರ್ಥಿಗಳಿಂದ 2024 ಮತ್ತು 25ನೇ ಸಾಲಿಗೆ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ಅಂದರೆ ಇಲ್ಲಿ ಎಲ್ಲ ಕ್ಯಾಸ್ಟು, ಎಲ್ಲ ಕ್ಯಾಟಗಿರಿಯವರಿಗೂ, ಹುಡುಗರು ಮತ್ತು ಹುಡುಗಿಯರು ಎಲ್ಲರಿಗೂ ಕೂಡ ನೋಡಿ, ಕ್ಯಾಟಗಿರಿಗೂ ಕೂಡ ಎಲ್ಲನೂ ಕೊಟ್ಟಿದ್ದಾರೆ. ನೀವು ಕನ್ಫ್ಯೂಸ್ ಆಗಬಾರ್ದು ಅಂತೇಳಿ. ಅದು 2024-25ನೇ ಸಾಲು, ಇದೇ ಒಂದು ಈ ಪ್ರೆಸೆಂಟ್ ಸಾಲು, ಈ ವರ್ಷದಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಆಹ್ವಾನಿಸಲಾಗಿದೆ. ನೀವು ಒಂದು ಅಪ್ಲಿಕೇಶನ್ ತೊಗೊಂಡು ಫಿಲಪ್ ಮಾಡಿ ಕೊಡಬೇಕಂತೇನಿಲ್ಲ, ಮುಂಚೆ ಆ ಥರ ಎಲ್ಲ ಇತ್ತು. ಇವಾಗ ಆನ್ಲೈನಲ್ಲೇ ಹಾಕಬೇಕು. ಆನ್ಲೈನಲ್ಲಿ ಹಾಕಬೇಕು. ವಿದ್ಯಾರ್ಥಿಯ ಪೋಷಕರ ವಾರ್ಷಿಕ ಆದಾಯ ಮಿತಿ ಈ ಆನ್ಲೈನಲ್ಲಿ ಹಾಕಬೇಕಾದ್ರೆ ನಿಮ್ಮದು ಮಕ್ಕಳು, ನಿಮ್ಮ ತಂಡ ತಮ್ಮದೇರು, ನಿಮ್ಮದೇನು ಹುಡುಗರದ್ದು ತಂದೆ ತಾಯಿ ಏನಿರ್ತಾರೆ ಅವ್ರದ್ದು ವಾರ್ಷಿಕ ಆದಾಯ ಎಷ್ಟಿರ್ಬೇಕಂತೇಳಿ ನೋಡಿ. ಪ್ರವರ್ಗ 1 SC ಮತ್ತು ST, ಕ್ಯಾಟಗಿರಿ 1 SC ST ಅವರಿಗೆ ವಾರ್ಷಿಕ ಆದಾಯ 1 ಲಕ್ಷ ಇರಬೇಕು. ಅಂಥವ್ರು ವಾರ್ಷಿಕ ಆದಾಯ ನಂದು 1 ಲಕ್ಷ ಇಲ್ಲ, ನಂದು ಬರೀ 10,000 ಅದ, ನಂದು 2.5 ಲಕ್ಷ ಅದ, ನಂದು 10 ಲಕ್ಷ ಅದ, ಈ ಥರ ಅವ್ರು ನೀವು ಬಾಯಿಯಿಂದ ಹೇಳಿದ್ರೆ ಅವ್ರು ಕೇಳಲ್ಲ. ನಿಮ್ಮ ಹತ್ರ ಕ್ಯಾಸ್ಟ್ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಅಂತೇಳಿ ಕೊಟ್ಟಿರ್ತಾರೆ ಗೌರ್ಮೆಂಟವರು. ಆ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮದು ಆದಾಯ ಈ 1 ಲಕ್ಷ ಮೇಲ್ಗಡೆ ಇರಬಾರ್ದು, 1 ಲಕ್ಷ ಕೆಳಗಡೆ ಇರಬೇಕು. ಅಂಥವರಿಗೆ ಇದು ಅನ್ವಯ ಆಗುತ್ತೆ. ಆಮೇಲೆ ಪ್ರವರ್ಗ ಸೆಕೆಂಡ್ ಎ, ಸೆಕೆಂಡ್ ಬಿ, ಥರ್ಡ್ ಬಿ, ಇತರೆ ಹಿಂದುಳಿದ ವರ್ಗ ಹಾಗೂ ಇತರೆ ಅವರಿಗೆ ಏನಿರಬೇಕು ಅಂತಂದರೆ
44,500 ಅವ್ರದ್ದು ವಾರ್ಷಿಕ ಆದಾಯ ಇರಬೇಕು. ಅದಕ್ಕಿಂತ ಮೇಲೆ ಇದ್ದರೆ ಅವರಿಗೆ ಈ ಒಂದು ಇದು ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆದ್ದರಿಂದ ವಿದ್ಯಾರ್ಥಿಗಳು ನೋಡಿ, ಇಲ್ಲಿ ವಿದ್ಯಾರ್ಥಿಗಳು ಈ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಈ ವೆಬ್ಸೈಟ್ಗೆ ಹೋಗಿ ನೀವು ಆನ್ಲೈನ್ ಅರ್ಜಿ ಸಲ್ಲಿಸಬೇಕಾಗ್ತದೆ. ವಿದ್ಯಾರ್ಥಿಗಳು https ನೋಡಿ ಏನು ಕೊಟ್ಟಿದ್ದಾರೆ, shp.karnataka.gov.in/bcwd ಅನ್ನು ಸಂಪರ್ಕಿಸಿ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬೇಕು ಅಂತೇಳಿ ತಿಳಿಸಿದ್ದಾರೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10/7/2024. ಸೊ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಬಂದು 10ನೇ ತಾರೀಕು 7ನೇ ತಿಂಗಳು 2024 ಆಗಿರುತ್ತದೆ. ಸೊ ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರ ಹಾಗೂ ವಿದ್ಯಾರ್ಥಿ ನಿಲಯದ ಪ್ರವೇಶಕ್ಕೆ ಇರಬೇಕಾದ ಅರ್ಹತೆ, ಸಲ್ಲಿಸಬೇಕಾದ ದಾಖಲೆಗಳ ವಿವರ ಮತ್ತು ಸರ್ಕಾರದ ಆದೇಶಕ್ಕಾಗಿ ಇಲಾಖೆಯ ವೆಬ್ಸೈಟ್ ಅನ್ನು ನೋಡಬಹುದು. ಸೊ ನಿಮಗೇನು ಯಾವುದು ತಾಲೂಕದಾಗ ಯಾವ ಹಾಸ್ಟೆಲ್ ಇದೆ, ಎಲ್ಲ ಎಷ್ಟು ಖಾಲಿ ಇದ್ದಾವೆ, ಎಲ್ಲ ಆಗ್ಬೋದು, ಎಲ್ಲ ಮತ್ತು ಏನು ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಬೇಕಾಗುತ್ತೆ, ಸೊ ನಿಮಗೆಲ್ಲ ಡೀಟೇಲ್ ಮಾಹಿತಿ ಈ ಒಂದು ವೆಬ್ಸೈಟಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ನೋಡಿ ಈ ಒಂದು ವೆಬ್ಸೈಟು, ಈ ವೆಬ್ಸೈಟ್ ಓಪನ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಡೀಟೇಲಾಗಿ ಸಿಗುತ್ತೆ, ನೋಡ್ಬೋದು. ಅರ್ಜಿ ಸಲ್ಲಿಸಲು ತಾಂತ್ರಿಕ ತೊಂದರೆಗಳಾದಲ್ಲಿ, ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನಾದರೂ ಸರ್ವರ್ ಡೌನ್ ಬಂತು, ಅದು ಸೇವ್ ಆಗ್ತಾಯಿಲ್ಲ, ಅದು ಇದು ಚೇಂಜ್ ಮಾಡಬೇಕು, ಈ ಥರ ಏನಾರು ತೊಂದರೆಗಳಾಗಿದ್ದರೆ ನೀವೇನು ಮಾಡಬೇಕು, ಇಲ್ಲೊಂದು ಮೇಲ್ ID ಕೊಟ್ಟಿದ್ದಾರೆ, ಇಲ್ಲಿ ಮೇಲ್ ಮುಖಾಂತರ ತಿಳಿಸ್ಬೋದು. ಇಲ್ಲಾಂದರೆ ಜಿಲ್ಲಾ ಅಥವಾ ತಾಲೂಕು ಅಧಿಕಾರಿಗಳು, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅವರನ್ನು ನಿಮ್ಮದು ಅಗತ್ಯ ದಾಖಲೆಗಳೊಂದಿಗೆ ಸಂಪರ್ಕಿಸ್ಬೋದು. ಅಥವಾ ಇಲ್ಲಿ 2 ಫೋನ್ ನಂಬರ್ ಕೊಟ್ಟಿದ್ದಾರೆ, ಆ 2 ಫೋನ್ ನಂಬರ್ಗೆ ಕೂಡ ನೀವು ಏನು ಮಾಡ್ಬೋದು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ನೋಡಿ ಇಲ್ಲಿ 2 ನಂಬರ್ ಕೊಟ್ಟಿದ್ದಾರೆ, ಆ 2 ನಂಬರ್ಗೆ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ತಿಳ್ಕೊಬೋದು. ಸೊ ಇದಾಗಿತ್ತು ಫ್ರೆಂಡ್ಸ್ ಈ ಒಂದು ಮಾಹಿತಿ. ಯಾರ್ಯಾರು 10ನೇ ಕ್ಲಾಸ್ ಕೆಳಗಡೆ ಬೇರೆ ಊರಲ್ಲಿ, ಪಕ್ಕದೂರಲ್ಲಿ ಏನು ಸ್ಕೂಲ್ಗೆಲ್ಲ ಹಾಕಿದ್ದಾರೆ ನಿಮ್ಮ ಮಕ್ಕಳಿಗೆ, ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ, ಈ ಥರ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಆಗಲಿ, ಅವ್ರುಗಳಿಗೆ ಎಲ್ಲ ಹಾಸ್ಟೆಲ್ ಆಗಲಿ, ಅವರು ಒಳ್ಳೆಯ ಸ್ಕೂಲ್ ಕಲೀಲಿ ಅಂತ ನಗೋಸ್ಕರ ನೀವು ಕೂಡ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂಥವರಿಗೆ ಇದನ್ನು ಶೇರ್ ಮಾಡಿ ಅಂತ ಹೇಳುತ್ತಾ, ಸೊ ಈ ಒಂದು ಮಾಹಿತಿ ನಿಮಗೇನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಯಾರಿಗೆ ಅವಶ್ಯಕತೆ ಇರುತ್ತೆ ಅವರಿಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.